ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಅನೇಕ ಕನ್ನಡಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಆ ಸ್ವರ್ಗವನ್ನು ಕಣ್ತುಂಬಿಕೊಂಡ್ಬಿಟ್ರೆ ಸಾಕು ಅಂತ ಅನೇಕರು ಪ್ರವಾಸಕ್ಕೆ ಅಂತ ತೆರಳಿದರು. ಪ್ಯಾಕೇಜ್ಗಳು ಲಭ್ಯವಿತ್ತು, ಹೀಗಾಗಿ ಅನೇಕರು ತೆರಳಿದ್ರು. ಆದರೆ ಈಗ ಜಮ್ಮು ಕಾಶ್ಮೀರದಿಂದ ವಾಪಸ್ ಮನೆಗೆ ಹೋದರೆ ಸಾಕಪ್ಪ ಅನ್ನುವಂತಹ ಒಂದು ತವಕದಲ್ಲಿ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಹಾವೇರಿಯ 30 ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ. ಶಿವಮೊಗ್ಗದ ಟ್ರಾವೆಲ್ ಏಜೆನ್ಸಿ ಮೂಲಕ ತೆರಳಿರುವಂತಹ ಪ್ರವಾಸಿಗರು ಕಾಶ್ಮೀರದಲ್ಲಿ ಸಿಲುಕಿಕೊಂಡಿದ್ದಾರೆ. ಸುಮಾರು 107 ಜನ ಪ್ರವಾಸಿಗರು ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸಕ್ಕೆ ಅಂತ ತೆರಳಿದರು. ಈ 107 ಪ್ರವಾಸಿಗರ ಪೈಕಿ 30 ಜನ ಹಾವೇರಿಯವರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ಕಾಶ್ಮೀರಕ್ಕೆ ತಲುಪಿದ್ದಾರೆ ಪ್ರವಾಸಿಗರು. ಆದರೆ ನಿನ್ನೆನೇ ಈ ಒಂದು ಘಟನೆ ನಡೀತು. ಇದೀಗ ಹಾವೇರಿಯ ಪ್ರವಾಸಿಗರು ಅಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ. ವಾಪಸ್ ಬರೋದಕ್ಕೆ ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ವಾಪಸ್ ಬರೋದಕ್ಕೆ ಅಷ್ಟೊಂದು ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ನಿನ್ನೆ ಈ ಒಂದು ಭಯೋತ್ಪಾದನೆ ಆಗ್ತಾ ಇದ್ದಂತೆ, ಈ ಒಂದು ದಾಳಿ ಆಗ್ತಾ ಇದ್ದಂತೆ ಪ್ರತಿಯೊಂದು ಚೆಕ್ ಪೋಸ್ಟ್ಗಳಲ್ಲಿ, ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಲಾಗಿದೆ. ಮತ್ತೊಂದೆಡೆ ಯಾರ್ಯಾರು ಪ್ರವಾಸಿಗರಾಗಿರಲಿ ಅಥವಾ ನಾನ್ ಪ್ರವಾಸಿಗರಾಗಿರಲಿ ಪ್ರತಿಯೊಬ್ಬರನ್ನೂ ಕೂಡ ಚೆಕಿಂಗ್ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ. ಇದೇ ಕಾರಣಕ್ಕಾಗಿ ಯಾರ್ಯಾರು ಪ್ರವಾಸಿಗರು ತೆರಳಿದ್ರು ಅವರಿಗೆ ವಾಪಸ್ ಬರೋದಕ್ಕೆ ಅಂತ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ, ತೊಡಕುಗಳು ಕೂಡ ಎದುರಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪ್ರವಾಸಿಗರು ಇಲ್ಲ, ನಾವು ಸೇಫ್ ಆಗಿದ್ದೀವಿ, ಯಾವುದೇ ಸಮಸ್ಯೆಗಳು ಇಲ್ಲ, ನಾವು ಎಲ್ಲರೂ ಕೂಡ ಯಾವುದೇ ಒಂದು ಸಮಸ್ಯೆಗಳಾಗದೆ ಸೇಫ್ ಆಗಿದ್ದೀವಿ ಅನ್ನುವಂತಹ ಒಂದು ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಇಂಥ ಸ್ಥಳಗಳಲ್ಲಿ ಸಿಲುಕಿಕೊಂಡಿದ್ದೀವಿ ಅನ್ನುವಂತಹ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಈ ನಡುವೆ ರಾಜ್ಯ ಸರ್ಕಾರ ಕೂಡ ಈ ಎಲ್ಲ ಪ್ರವಾಸಿಗರನ್ನು ವಾಪಸ್ ಕರೆ ತರೋದಕ್ಕೆ ಏನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಅದರಲ್ಲಿ ರಾಜ್ಯ ಸರ್ಕಾರ ಒಂದು ಕಡೆ ಬ್ಯುಸಿಯಾಗಿದೆ. ಮತ್ತೊಂದೆಡೆ ಈ ಪ್ರವಾಸಿಗರನ್ನ ಸಂಪರ್ಕ ಮಾಡುವಂಥದ್ದು ತುಂಬ ಸಮಸ್ಯೆ ಆಗ್ತಾ ಇದೆ, ತೊಡಕುಗಳಾಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಆ ಒಂದು ಪ್ರದೇಶದಲ್ಲಿ ಸರಿಯಾದಂತಹ ಒಂದು ನೆಟ್ವರ್ಕ್ ಸಿಗೋದಿಲ್ಲ. 1-2 ನಿಮಿಷ ಏನಾದರೂ ನೆಟ್ವರ್ಕ್ ಸಿಕ್ಕಿಬಿಟ್ರೆ ಅದೇ ಒಂದು ದೊಡ್ಡ ವಿಚಾರ. ಹೀಗಾಗಿ ಪ್ರವಾಸಿಗರ ಕುಟುಂಬಸ್ಥರಲ್ಲೂ ಕೂಡ ಯಾರ್ಯಾರು ಪ್ರವಾಸಕ್ಕೆ ಅಂತ ತೆರಳಿದ್ದಾರೆ, ಅಲ್ಲಿ ಸಿಲುಕಿಕೊಂಡಿದ್ದಾರೆ, ಅವರ ಕುಟುಂಬಸ್ಥರಲ್ಲಿ ಅನೇಕ ಗೊಂದಲಗಳಿದ್ದಾವೆ, ಅನೇಕರು ಆತಂಕದಲ್ಲೂ ಕೂಡ ಇದ್ದಾರೆ. ಈ ನಡುವೆ ಇದೀಗ ಹಾವೇರಿಯ ಏನು ಪ್ರವಾಸಿಗರಿದ್ದಾರೆ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಎಲ್ಲರನ್ನ ಕರೆ ತರೋದಕ್ಕೆ ಅಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಯಾಕಂದರೆ ಈಗ ಎಲ್ಲಿ ಹೆಜ್ಜೆ ಹೆಜ್ಜೆಗೂ ನೋಡಿದಾಗ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಸಶಸ್ತ್ರ ಪಡೆಗಳನ್ನು ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ನಿನ್ನೆ ನಡೆದಂತಹ ಒಂದು ಘಟನೆ ಬಳಿಕ ಏನು ಬೇಕಾದರೂ ಆಗಬಹುದು. ಈ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರನ್ನ ಚೆಕ್ ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಅದೇ ರೀತಿಯಾಗಿ ಡಾಗ್ ಸ್ಕ್ವಾಡ್ಗಳು, ಸಶಸ್ತ್ರ ಪಡೆಗಳು, ಮತ್ತೊಂದೆಡೆ ಮೆಟಲ್ ಡಿಟೆಕ್ಟರ್ ವಾಹನಗಳು, ನೆಟ್ವರ್ಕ್ ಜಾಮ್ ಮಾಡುವಂತಹ ಒಂದು ವಾಹನಗಳು, ಇದೆಲ್ಲವನ್ನ ಬಳಕೆ ಮಾಡಿಕೊಂಡು ಈ ಟೆರರಿಸ್ಟ್ಗಳು ಎಲ್ಲೆಲ್ಲಿ ಅಡಗಿದ್ದಾರೆ ಅವರ ಹೆಡೆಮುರಿ ಕಟ್ಟೋದಕ್ಕೆ ಒಂದು ಕಡೆ ಸೈನ್ಯ ತನ್ನ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರೆ, ಇದು ಸಹಜವಾಗಿ ಯಾರ್ಯಾರು ಪ್ರವಾಸಿಗರಲ್ಲಿ ತೆರಳಿದ್ದಾರೆ ಅವರಿಗೆ ಸಮಸ್ಯೆ ತೊಡಕುಗಳನ್ನು ಉಂಟು ಮಾಡುವಂಥದ್ದು ಸಹಜ. ಇದಾದ ಹೊರತಾಗಿಯೂ ಕೂಡ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಆಗದಂತೆ ಅವರನ್ನು ವಾಪಸ್ ಕಳಿಸೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು, ಅದೇ ರೀತಿಯಾಗಿ ರಾಜ್ಯಗಳು ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ತಾ ಇದ್ದಾವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ. ನೇರ ಸಂಪರ್ಕದಲ್ಲಿದ್ದಾರೆ. ಯಲ್ಲಪ್ಪ, ಹಾವೇರಿಯ 30 ಜನ ಪ್ರವಾಸಿಗರು ಕಾಶ್ಮೀರದಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಎಷ್ಟು ಜನ ಸಿಲುಕಿದ್ದಾರೆ, ಅದೇ ರೀತಿಯಾಗಿ ಅವರ ಒಂದು ಲೊಕೇಶನ್ ಏನಾದರೂ ಲಭ್ಯ ಆಗಿದೆಯಾ, ಅವರ ರಕ್ಷಣೆಗೆ ಸಂಬಂಧಪಟ್ಟಂತೆ ಅವರ ಜೊತೆ ಮಾತನಾಡುವಂತಹ ಕೆಲಸವನ್ನು ಸ್ಥಳೀಯ ಆಡಳಿತ ಮಾಡಿದೆಯಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಈಗಾಗಲೇ ಕಾಶ್ಮೀರ ಏನು ನಾವೀಗಾಗಲೇ ಸ್ವರ್ಗ ಅಂತ ಹೇಳ್ತೀವಿ, ಆ ಸ್ವರ್ಗದಲ್ಲಿ ನರಕ ಯಾತನೆಯನ್ನ ಕನ್ನಡಿಗರು ಅನುಭವಿಸ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ನೋಡಿದಾಗ ಅಂತಂದ್ರೆ ಹಾವೇರಿ ಜಿಲ್ಲೆಯ 30 ಜನರು ಸಿಲುಕಿಕೊಂಡಿದ್ದಾರೆ. ಈ ಸಂಬಂಧಪಟ್ಟಂಗೆ ಅವರು ಕೆಲವೊಂದಿಷ್ಟು ಫೋಟೋಗಳನ್ನು, ಸೆಲ್ಫಿ ಫೋಟೋಗಳನ್ನ ಮತ್ತು ಕೆಲವೊಂದು ಕುಟುಂಬ ಇಲ್ಲಿ ಅಂದ್ರೆ ಮತ್ತು ಇನ್ನು ಗಂಡ ಹೆಂಡತಿ ಮತ್ತು 2 ಮಕ್ಕಳು ಸೇರಿದಂತೆ 4 ಜನ ಏನಿದ್ರು ಅವರು ಒಂದು ಸೆಲ್ಫಿ ವಿಡಿಯೋವನ್ನು ಮಾಡಿ ಯಾರು ಸಹ ಇಲ್ಲ ಅಂದ್ರೆ ಆತಂಕ ಒಳಗಾಗಬೇಡಿ, ನಾವೆಲ್ಲರೂ ಇಲ್ಲಿ ಅಂದ್ರೆ ಎದೆಗುಂದಿಗೆ ಹೋಗ್ಬೇಡಿ, ನಾವೆಲ್ಲರೂ ಇಲ್ಲಿ ಸೇಫ್ ಆಗಿದ್ದೇವೆ ಅನ್ನೋ ಒಂದು ವಿಡಿಯೋವನ್ನ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ರೆ ತಮ್ಮ ಕುಟುಂಬಸ್ಥರಿಗೂ ಕಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟು ಇಲ್ಲಿ ಅಂದ್ರೆ ಶಿವಮೊಗ್ಗದ ಒಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್, ಇದು ಶಿವಮೊಗ್ಗದಲ್ಲಿ ಒಂದು ಖಾಸಗಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇತ್ತು. ಆ ಮುಖಾಂತರ ಒಟ್ಟು 107 ಜನ ಇಲ್ಲಿ ಅಂದ್ರೆ ಕಾಶ್ಮೀರಕ್ಕೆ ಹೋಗಿರ್ತಾರೆ. ಆ ಕಾಶ್ಮೀರಕ್ಕೆ ಹೋದವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ 30ಕ್ಕೂ ಹೆಚ್ಚು ಜನ ಇಲ್ಲಿ ಅಂದ್ರೆ ಹಾವೇರಿಯ ವಿವಿಧ ಭಾಗದಂದ್ರೆ ಶಿಗ್ಗಾಂವ್, ಸವಣೂರು ಮತ್ತು ಇಲ್ಲಿ ಅಂದ್ರೆ ಹಾನಗಲ್, ರಾಣೆಬೆನ್ನೂರು, ಬ್ಯಾಡಗಿ ಸೇರಿದಂತೆ ಇಲ್ಲಿ ಅಂದ್ರೆ ಒಟ್ಟು 30 ಜನ ಇಲ್ಲಿ ಅಂದ್ರೆ ಒಂದೇ ಕುಟುಂಬಸ್ಥರು ಅಂದ್ರೆ ಸಂಬಂಧಿಕರು ಇಲ್ಲಿ ಅಂದ್ರೆ ಮಾತಾಡ್ಕೋತಾರೆ. ಮಾತಾಡ್ಕೊಂಡು ಟೂರ್ಸ್ ಅಂಡ್ ಟ್ರಾವೆಲ್ಸ್ ನಲ್ಲಿ
ಮೊದಲು ಇಲ್ಲಂದ್ರೆ ಕಾಶ್ಮೀರ ಸುತ್ತಿ ಬರೋಣ, ಈಗ ಬೇಸಿಗೆ ಕಾಲದೇ ಅಲ್ಲಿ ಹೋದ್ರೆ ನಾವು ಇಲ್ಲಿಂದ ಸ್ವಲ್ಪ ತಂಪು ನಮಗೆ ಸಿಗ್ಬೋದು ಅಂತೇಳಿ ಒಂದು ಸ್ವರ್ಗಕ್ಕೆ ಹೋಗ್ತಾರೆ. ಆದ್ರೆ 30 ಜನ ಇವತ್ತು ಆ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ರೆ ಈಗಾಗಲೇ 30 ಜನರನ್ನ ಕರೆ ತರಬೇಕು ಅಂತೇಳಿ ಈಗಾಗಲೇ ಕರ್ನಾಟಕ ಸರ್ಕಾರ ಬದ್ಧವಾಗಿದೆ. ಸಂಪೂರ್ಣ ಜವಾಬ್ದಾರಿಯನ್ನ ಸಚಿವ ಸಂತೋಷ್ ಲಾಡ್ ಅವರ ಹೆಗಲಿಗೆ ಹಾಕಲಾಗಿದೆ. ಸಚಿವ ಸಂತೋಷ್ ಲಾಡ್ ಅವರು ನಿನ್ನೆ ರಾತ್ರಿ ಇಲ್ಲಿ ಅಂತಂದ್ರೆ ಅಲ್ಲೇ ರಾತ್ರಿ ಸುಮಾರಿಗೆ ಅಂದ್ರೆ 10 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಫೋನ್ ಕರೆ ಮಾಡ್ತಾರೆ. ನೀನು ಕನ್ನಡಿಗರ ರಕ್ಷಣೆಗೆ ಮುಂದಾಗಬೇಕು, ನೀವು ಎಲ್ಲರನ್ನ ರಕ್ಷಿಸಬೇಕು, ಏನೇ ಆಗ್ಲಿ ನೀವು ಹೋಗ್ಬೇಕು ಅಂತ ಹೇಳ್ತಾರೆ. ಅವಾಗ ಏನು ಸಿಎಂ ಅವರ ಆದೇಶದ ಮೇರೆಗೆ ಇಲ್ಲಿ ಅಂದ್ರೆ ಸಂತೋಷ್ ಲಾಡ್ ಒಂದು ವಿಶೇಷ ವಿಮಾನದ ಮೂಲಕ, ಅದು ವಿಶೇಷ ವಿಮಾನ ಅಂತಂದ್ರೆ ಇಲ್ಲಿ ಮುಂಬೈ ಇರುವಂತಹ ಒಂದು ವಿಶೇಷ ವಿಮಾನ, ಇನ್ನೊಂದು 11 ಗಂಟೆಯ ಸುಮಾರಿಗೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಒಂದು ATC ಬಂದ್ ಆಗುತ್ತೆ. ಆ ಬಂದ್ ಆದ ನಂತರ ಇಲ್ಲಿ ಅಂದ್ರೆ ಖುದ್ದಾಗಿ ಅಧಿಕಾರಿಗಳನ್ನ ಸಂತೋಷ್ ಲಾಡ್ ಇಲ್ಲಿ ಅಂತಾರೆ ಫೋನ್ ಮಾಡಿ ಕರೀತಾರೆ. ಫೋನ್ ಮಾಡಿ ಕರೆದು ATC ಅನ್ನ ಓಪನ್ ಮಾಡ್ತಾರೆ. ಬೆಳಗಾವಿಯಿಂದ ಮುಂಬೈಯಿಂದ ಒಂದು ವಿಶೇಷ ವಿಮಾನವನ್ನ ತರಿಸಿಕೊಂಡು ಇಲ್ಲಿ 2:30 ಸುಮಾರಿಗೆ ಇಲ್ಲಿ ಅಂದ್ರೆ ವಿಮಾನ ಹೊರಡುತ್ತೆ. ಇಲ್ಲಿ ಬೆಳಿಗ್ಗೆ ಇಲ್ಲಿ ಅಂತಂದ್ರೆ 5:30 ಮತ್ತು 6 ಗಂಟೆಯ ಸುಮಾರಿಗೆ ಶ್ರೀನಗರದಲ್ಲಿ ವಿಮಾನ ಲ್ಯಾಂಡ್ ಆಗುತ್ತೆ. ಸಂತೋಷ್ ಲಾಡ್ ಸೀದಾ ಇಲ್ಲಿ ಅಂತಂದ್ರೆ ಹೋಗಿ ಆ ಕನ್ನಡಿಗರು ಏನಿರ್ತಾರೆ ಮತ್ತು ಈಗಾಗಲೇ ಸಾವನ್ನಪ್ಪಿದರ ಕುಟುಂಬಕ್ಕೂ ಇಲ್ಲಿ ಅಂದ್ರೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿದ್ರೆ, ಇನ್ನೊಂದು ಕಡೆ ಅಂತಂದ್ರೆ ಯಾರು ಇಲ್ಲಿ ಏನು ಕನ್ನಡಿಗರು ಏನಿಗಾಗಲೇ ಅಂತಂದ್ರೆ ಕ್ಷೇಮವಾಗಿದ್ದಾರೆ ಮತ್ತು ಈಗಾಗಲೇ ಏನು ಅವರ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮತ್ತು ಅವರಿಗೂ ಧೈರ್ಯ ತುಂಬುವ ಕೆಲಸವನ್ನ ಸಚಿವ ಸಂತೋಷ್ ಲಾಡ್ ಮಾಡಿದ್ರೆ, ಇನ್ನೊಂದು ಕಡೆ ಅಂದ್ರೆ ಕೊಪ್ಪಳದಲ್ಲಿ, ಯಾಕಂದ್ರೆ ಸಚಿವ ಸಂತೋಷ್ ಲಾಡ್ ಮಾತನಾಡುವಾಗ ಹೇಳಿದ್ರು ಇಲ್ಲಿ ಕೊಪ್ಪಳದಿಂದ ನಮಗೆ ಈಗಾಗಲೇ ರಾಘವೇಂದ್ರ ಹಿಟ್ನಾಳ್ ನಮ್ಮ ಜೊತೆ ಮಾತನಾಡಿದ್ರೆ 12 ಜನಕ್ಕೂ ಹೆಚ್ಚು ಜನ ಕೊಪ್ಪಳದವರು ಇದ್ರು ಅನ್ನೋದು ಸಹಿತ ಸಂತೋಷ್ ಲಾಡ್ ಹೇಳಿದ್ರು. ಅವರನ್ನು ರಕ್ಷಣೆ ಒಟ್ಟಾರೆ ಈಗಾಗಲೇ ಅಂತಾರೆ ಕನ್ನಡಿಗರ ರಕ್ಷಣೆಗೆ ಇವತ್ತು ಕರ್ನಾಟಕ ರಕ್ಷಣಾ ಏನು ಸಂತೋಷ್ ಲಾಡ್ ಟೀಮ್ ಏನಿದೆ ಎಲ್ಲ ರೀತಿಯಾಗಿ ಬದ್ಧವಾಗಿದೆ. ಅದರ ನಡುವೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ಹಾವೇರಿಯ ಏನು 30 ಜನ ಈಗಾಗಲೇ ಸಿಲುಕಿಕೊಂಡವರು ಎಲ್ಲರೂ ಸೇಫ್ ಆಗಿದ್ದೇವೆ ಅಂತೇಳಿ ಕೆಲವೊಂದಿಷ್ಟು ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಅವ್ರ ಕುಟುಂಬಸ್ಥರಿಗೆ ಕಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.